ಹಲೋ ಚಾಂಪಿಯನ್ಸ್, ಹೇಗಿದ್ದೀರೆಲ್ಲರೂ? ಈಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ಮುಗಿಯಿತು. ಈಗ ನೀವು ಜಾಲಿ ಮಾಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ, ನೀವು ಎಕ್ಸೈಟೆಡ್ ಆಗಿದ್ದೀರಾ. ಸೊ ಇವತ್ತು ನಿಮಗೆ ಏನೆಲ್ಲ ಮಾಡಬೇಕಿರೋದು ಮಾಡಿ. ಟಿ ವಿ ನೋಡಿ, ರೀಲ್ಸ್ ನೋಡಿ, ಯೂಟ್ಯೂಬ್ ಶಾರ್ಟ್ಸ್, ಯೂಟ್ಯೂಬ್ ಎಲ್ಲವನ್ನು ನೋಡಿ, ಜಾಲಿ ಮಾಡಿ. ಆದರೆ ನೀವು ಆ ಎಕ್ಸೈಟ್ಮೆಂಟ್ ನಿಮ್ಮ 2 ದಿವಸ 3 ದಿವಸ ತನಕ ಇರುತ್ತೆ. ಅದಾದಮೇಲೆ ನಿಮಗೂ ಕೂಡ ರಜೆಯಲ್ಲಿ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೋರ್ ಆಗುವಾಗ ನೀವು ಏನು ಮಾಡ್ಬೋದು, ಏನು ಪ್ರೊಡಕ್ಟಿವ್ ಥಿಂಗ್ಸ್ ಮಾಡ್ಬೋದು, ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಪ್ರಾಕ್ಟೀಸ್ ಯುವರ್ ಹ್ಯಾಂಡ್ ರೈಟಿಂಗ್. ಅಂದರೆ ಸ್ಕೋರ್ ಮಾಡಬೇಕು, 98% ಸ್ಕೋರ್ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಪೇರೆಂಟ್ಸನ್ನು ಪ್ರೌಡ್ ಮಾಡಬೇಕಂತ ನಿಮ್ಮ ಒಂದು ಗೋಲ್ ಇದ್ದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಒಳ್ಳೆ ಇರಬೇಕು. ಯಾಕಂದರೆ ಬೋರ್ಡ್ ಎಕ್ಸಾಮ್ಸಲ್ಲಿ ಅಲ್ಲಿ ಅವರು ಕರೆಕ್ಷನ್ ಮಾಡುವವರು ನಿಮ್ಮ ಟೀಚರ್ಸ್ ಅಲ್ಲ, ಯಾರೋ ಬೇರೆ ಟೀಚರ್ಸ್ ಆಗಿರ್ತಾರೆ. ಸೊ ಅವರು ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿದಾಗ ಅವರಿಗೆ ಖುಷಿ ಆಗಬೇಕು, ಅವರಿಗೆ ಒಂದು ಟೆನ್ಷನ್ ಆಗಬಾರ್ದು, ಇದನ್ನೇ ಈಗ ಕರೆಕ್ಷನ್ ಮಾಡೋದು. ಸೊ ನೀವು ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಒಳ್ಳೆ ಮಾಡಬೇಕು. ಅದಕ್ಕಾಗಿ ನೀವೇನು ಮಾಡಬೇಕು, ಏನಿಲ್ಲ, 2 days ಒನ್ಸ್ ನೀವೊಂದು ಪೇಪರ್ ತೆಗೀರಿ, 3 ಲ್ಯಾಂಗ್ವೇಜ್, ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡದಲ್ಲಿ ಏನೋ ಸ್ಟೋರಿ ಆಗಲಿ ಏನೋ ಬರೀರಿ. ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ತಿರಬೇಕು, ಬರಿತಾ ಇರಬೇಕು. ಆಗ ನಿಮಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನು ಸ್ವಲ್ಪ ಓಕೆ ಸರಿ ಆಗ್ತಿಲ್ಲ, ಏನು ಕಾಣ್ತಾ ಇದೆ ಅದನ್ನು ನೀವು ರೆಕ್ಟಿಫೈ ಮಾಡಿ. ಇನ್ನು ಸೆಕೆಂಡ್ ಪಾಯಿಂಟ್, ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿ. ಈಗ ನಿಮ್ಮ ಫಸ್ಟ್ ಟರ್ಮ್ ಎಕ್ಸಾಮ್ ಆಯಿತು, ಅದರಲ್ಲಿ ತುಂಬ ಡೌಟ್ಸ್ ಇರ್ಬೋದಲ್ವ. ಈ ಡೌಟ್ಸನ್ನು ನಿಮ್ಗೆ ಯಾವುದೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಆಗಲಿಲ್ಲ, ಎಕ್ಸಾಮಲ್ಲಿ ನೀವು ಅದನ್ನು ಸರಿ ಕಲೀಲಿಲ್ಲ, ಹಾಗೆ ಯಾವುದೆಲ್ಲ ಟಾಪಿಕ್ಸ್ ಉಂಟು ಅದನ್ನು ನೀವು ಕ್ಲಿಯರ್ ಮಾಡಿ. ಹೇಗೆ, ಯೂಟ್ಯೂಬ್ಗೆ ಹೋಗಿ ಆ ಯಾವುದು ಕಾನ್ಸೆಪ್ಟ್ ನಿಮಗೆ ಡೌಟ್ ಇದೆ, ಯಾವ ಚಾಪ್ಟರ್ ಮೇಲೆ ನಿಮಗೆ ಡೌಟ್ ಇದೆ ಅದನ್ನು ಬರೀರಿ. ಮತ್ತು ಅದರ ವೀಡಿಯೋಸ್ ನೋಡಿ, 1 ಶಾರ್ಟ್ ವೀಡಿಯೋಸ್ ನೋಡಿ, ತುಂಬಾ ವೀಡಿಯೋಸ್ ಯೂಟ್ಯೂಬಲ್ಲಿದೆ, ಅದನ್ನು ನೋಡಿ ನಿಮ್ಮ ಡೌಟ್ಸ್ ಏನಿದೆ ಅದು ಕ್ಲಿಯರ್ ಮಾಡಿ. ಯಾಕಿದು ಹೇಳ್ತಿದ್ದೇನೆಂದರೆ, ಈಗ ನಿಮಗೆ ಟೈಮ್ ಉಂಟು, ಇದಾದಮೇಲೆ ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ನಿಮಗೆ ಟೈಮ್ ಸಿಗಲ್ಲ, ಮತ್ತು ನಿಮ್ಮ ಎಕ್ಸಾಮ್ಸ್ ಆಗುತ್ತೆ, ಅದಾದಮೇಲೆ ನಿಮ್ಮ ಪ್ರಿಪ್ರೇಟರಿ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಟೈಮ್ ಬಿಲ್ಕುಲ್ ಸಿಗಲ್ಲ. ಇದು ಬೈ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಈಗ ಯಾವುದೆಲ್ಲ ಡೌಟ್ಸ್ ಇದೆ ನೀವು ಕ್ಲಿಯರ್ ಈಗಲೇ ಮಾಡಬೇಕು. ಇನ್ನು ಥರ್ಡ್ ಪಾಯಿಂಟ್, ನಿಮ್ಮ ಇನ್ನು ಆಗುವ ಚಾಪ್ಟರ್ಸ್ನ 1 ಶಾರ್ಟ್ ಲೆಕ್ಚರ್ಸ್ ಯೂಟ್ಯೂಬಲ್ಲಿ ನೋಡಿ. ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ನಿಮಗೆ ಮತ್ತೆ ಕಷ್ಟ ಆಗುತ್ತೆ. ಸೊ ಯಾಕಂದರೆ ಟೀಚರ್ಸ್ ನಿಮ್ಮನ್ನು ಓಡಿಸ್ತಾರೆ, ಅವರಿಗೆ ಪೋರ್ಷನ್ ಕಂಪ್ಲೀಟ್ ಮಾಡಬೇಕು, ಆದರೆ ನಿಮಗೆ ಅರ್ಥ ಆಗೋದಿಲ್ಲ, ಅದು ಅವ್ರು ನೋಡಲ್ಲ. ಸೊ ನೀವೇನು ಮಾಡಬೇಕಂದ್ರೆ, ನಿಮಗೆ ಯಾವ ಚಾಪ್ಟರ್ಸ್ ಆಗಲಿಕ್ಕೆ ಉಂಟು ಯೂಟ್ಯೂಬ್ಗೆ ಹೋಗಿ ಆ ಚಾಪ್ಟರ್ನ ಹೆಸರು ಸರ್ಚ್ ಮಾಡಿ, ಅದರ 1 ಶಾರ್ಟ್ ಲೆಕ್ಚರ್ಸ್ ನೋಡಿ, ಜಸ್ಟ್ ಗೋತ್ರು ಮಾಡಿ, ನಿಮಗೆ ಒಂದು ಐಡಿಯಾ ಇರಲಿ ಚಾಪ್ಟರ್ ಹೇಗಿದೆ ಅಂತ. ಮತ್ತು ನಿಮಗೆ ಇನ್ನೂ ಅದರ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಒಂದು ಮನಸ್ಸಾದರೆ ಟೆಕ್ಸ್ಟ್ ಬುಕ್ ಓದಿ, ಬಟ್ ಒಂದು ಜಸ್ಟ್ ಗೋತ್ರು ಮಾಡಿ ಚಾಪ್ಟರ್ನ ಬಗ್ಗೆ ಐಡಿಯಾ ಸಿಗಲಿಕ್ಕೆ.